ಕರ್ನಾಟಕದಲ್ಲಿ ಹಾಗೆ ನೋಡಿದರೆ ಹಲವು ಬಾರಿ ದಲಿತ ಸಿ ಎಂ ಆಗಬೇಕು ಎಂಬ ಕನಸನ್ನು ನುಚ್ಚು ನೂರು ಮಾಡಿದರು. ಯಾರು ಮಾಡಿದರು, ಯಾಕೆ ಮಾಡಿದರು, ಕಾರಣಾಂತರಗಳು ಏನು ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. 1960ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾವು ನೋಡೋಣ. ಈಗ ಯಾರೋ ಡಾರ್ಕ್ ಹಾರ್ಸ ಖರ್ಗೆ ಅವರಿದ್ದಾರೆ. ಅವ್ರು ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದರೆ ಅವರಾಗ್ತಾರೆ. ಅವರು ಹೈಕಮಾಂಡ್ ದಾರಿ ಕಾಯ್ತಾ ಇದ್ದಾರೆ. ಇನ್ನು ಜಿ ಪರಮೇಶ್ವರ ಅವರು ಕೂಡ ದಾರಿ ಕಾಯ್ತಾ ಇದ್ದಾರೆ. ಇವರಲ್ಲಿ ಯಾರಾಗ್ತಾರೆ ನೋಡ್ಬೇಕು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಟ್ಟ ನಂತರನೇ ಆಗೋದಿದು. ಡಿ ಕೆ ಶಿವಕುಮಾರ್ ಅವರು ಬಿಟ್ಟು ಕೊಡೋದಿಲ್ಲ. ಒಂದು ವೇಳೆ ಮನಸ್ಸು ಮಾಡಿ ಹೈಕಮಾಂಡ್ ನೀವು ಕೆಳಗೆ ಇಳಿಬೇಕು ಅಂತಂದಾಗ ಏನು ಬೇಕಾದರೂ ಆಗ್ಬೋದು. ಅಲ್ಲಿ ಹೈಕಮಾಂಡಿಂದ ಡೈರೆಕ್ಟಾಗಿ ಖರ್ಗೆ ಅವರು ಬರ್ಬೋದು. ಅವರು ಕೂಡ ಹಲವು ಬಾರಿ ಸಿ ಎಮ್ ಆಗ್ಬೇಕಂತ ಕನಸು ಕಂಡವರು ಈಗ ಕೂಡ ಕನಸು ಕಾಣ್ತಾ ಇದ್ದಾರೆ. ನೋಡೋಣ. ಇದು ಜಿ ಪರಮೇಶ್ವರ್ ಅವರು ಕೂಡ 2 ಬಾರಿ ತಪ್ಪಿ ಹೋಗಿದೆ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಅವ್ರ ಹೆಸರನ್ನು ಸಿದ್ದರಾಮಯ್ಯ ಪ್ರಪೋಸಲ್ ಮಾಡ್ತಾರಾ? ಇದು ಯಾವಾಗ ಸಿದ್ದರಾಮಯ್ಯ ಅವರು ಮನಸ್ಸು ಬದಲಿಸಿದರೆ ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಇದು ಒಂದು ಚಾನ್ಸ್ ಇದೆ ದಲಿತ ಸಿ ಎಮ್ ಆಗೋಕ್ಕೆ. ಇನ್ನು 1968ರಲ್ಲಿ ಎಸ್ ನಿಜಲಿಂಗಪ್ಪ ಸಿ ಎಮ್ ಇದ್ದರು. ಆವಾಗ ಅವರು ಎ ಐ ಸಿ ಸಿಗೆ ಹೋಗ್ಬೇಕಾಗಿತ್ತು. ಅವಾಗ ಯಾರು ಮಾಡಬೇಕಪ್ಪ ಅಂತೇಳಿ ಬಂದಾಗ ಬಿ ರಾಚಯ್ಯನನ್ನು ಮಾಡಬೇಕು, ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅನ್ನೋದು ವಿಚಾರ ಬಂತು ಅವ್ರ ತಲೆಯಲ್ಲಿ. ಅವಾಗ ಅವರು ರಾಚಯ್ಯನವರು ಮನೆಗೆ ಕರೆಸ್ತಾರೆ. ಕರೆಸಿ ಹೇಳ್ತಾರೆ. ಅವಾಗ ಬಿ ರಾಚಯ್ಯ ಹೇಳ್ತಾರೆ, ಶಾಸಕಾಂಗ ಸಭೆಯಲ್ಲಿ ಲಿಂಗಾಯತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆಯಾಗಿದ್ದಾರೆ, ಅದು ಹೇಗೆ ಸಾಧ್ಯ ಅಂತ ಚರ್ಚೆ ಮಾಡ್ತಾರೆ. ಆಗ ಅಲ್ಲಿ ಗುಜು ನಡೀತೈತೆ, ಅದು ಒಂದು ಚರ್ಚೆ ನಡೀತೈತೆ. ಅವಾಗ ಎಲ್ಲರೂ ಇರ್ತಾರೆ. ಆಗ ಏನಾಗ್ತೈತೆ ಆಶ್ಚರ್ಯ ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಬಿ ರಾಚಯ್ಯ ಅವ್ರು ತಪ್ತೈತೆ. ಹೆಂಗಂದ್ರೆ 27 ಜನ ದಲಿತ ಶಾಸಕರಿರ್ತಾರೆ. ಅದರಲ್ಲಿ ಈಗೇನು ಸಮಾಜ ಕಲ್ಯಾಣ ಮಂತ್ರಿ ಇದಾರಲ್ಲ ಎಸ್ ಸಿ ಮಾದೇವ್ ಒಬ್ಬರವ್ರನ್ನ ಓಟ್ ಹಾಕ್ತಾರೆ. ಉಳಿದವರೆಲ್ಲ 26 ಜನ ಅವರು ಎಸ್ ಆರ್ ಬೊಮ್ಮಾಯಿಯವ್ರನ್ನ ಹೆಸರನ್ನು ಸೆಲೆಕ್ಟ್ ಮಾಡ್ತಾರೆ. ಆಗ ಬಿ ರಾಚಯ್ಯ ಅವ್ರನ್ನ ತಪ್ಪಿತು ಅಲ್ಲ, ಆಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಸಿ ಎಂ ಆಗ್ತಾರೆ. ನಾನು ಹೇಳೋದು 1988ರಲ್ಲಿ. ಅದೊಂದು ದೊಡ್ಡ ಕಥೆ ಆಗಿ ಹೋಗ್ತೈತೆ. ಅವಾಗೂ ತಪ್ತೈತೆ ಅದು. ಇಲ್ಲಿ ಟೆಲಿಫೋನ್ ಹಗರಣದಲ್ಲಿ ನಮಗೆಲ್ಲ ಗೊತ್ತಿದೆ. ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡ್ತಾರೆ. ಕೊಟ್ಟ ನಂತರ ಅವ್ರೇನು ಪ್ರಪೋಸಲ್ ಮಾಡ್ತಾರೆ, ಬಿ ರಾಚಯ್ಯ ಅವ್ರನ್ನ ಹೆಸರನ್ನು ಪ್ರಪೋಸ್ ಮಾಡ್ತಾರೆ. ಅವ್ರ ಕಡೆಯಿಂದ ಅವರಾದ ದೇವೇಗೌಡರ ಬಣದಿಂದ ದೇವೇಗೌಡರು ಬಿ ರಾಚಯ್ಯ ಅವ್ರ ಹೆಸರನ್ನು ಪ್ರಪೋಸಲ್ ಮಾಡ್ತಾರೆ. ಅದರ ರಾಮಕೃಷ್ಣ ಹೆಗಡೆ ಅವರು ಎಸ್ ಆರ್ ಬೊಮ್ಮಾಯಿ ಅವರ ಹೆಸರನ್ನು ಮುಂದೆ ಬಿಡ್ತಾರೆ. ಆಗ ಒಂದು ಚರ್ಚೆ ನಡೀತಿತ್ತು. ಆ ಚರ್ಚೆಯಲ್ಲಿ ಬಿ ರಾಚಯ್ಯ ಅವ್ರ ಹೆಸರು ಕಡಿಮೆ ಆಗ್ತು ಹೋಗಿ ಅಲ್ಲಿ ಎಸ್ ಆರ್ ಬೊಮ್ಮಾಯಿ ಅವ್ರ ಹೆಸರನ್ನು ಮುಂದೆ ಬಿಡ್ತಾರೆ. ಅಲ್ಲಿ ಸಿ ಎಮ್ ಆಗ್ತಾರೆ. ಅಂದ್ರೆ 26 ದಲಿತ ಶಾಸಕರು ಕೂಡ ಅಲ್ಲಿ ಬಿ ರಾಚಯ್ಯ ಅವರ ಸಹಾಯಕ್ಕೆ ಬರಲಿಲ್ಲ. ಇದೊಂದು ಕಥೆ. ಇನ್ನು 1988ರಲ್ಲಿ 3ನೇ ಬಾರಿಗೆ ಮತ್ತೆ ತಪ್ಪಿ ಹೋಗ್ತೈತೆ. ನಮಗೆಲ್ಲ ಗೊತ್ತಿದೆ. 1989ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತೈತೆ. ಅಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವಂಥ ಜಯಗಳು ಸಿಕ್ಕದು. 378 ಸ್ಥಾನ. ಅಲ್ಲಿ ವೀರೇಂದ್ರ ಪಾಟೀಲ್ ಸಿ ಎಂ ಆಗ್ತಾರೆ. ಆಗ ಅವ್ರನ್ನ ಒಂದೇ ವರ್ಷದಲ್ಲಿ ಕೆಳಗಿಳಿಸುವಂಥ ತೀರ್ಮಾನವನ್ನು ರಾಜೀವ್ ಗಾಂಧಿ ಮಾಡ್ತಾರೆ. ಆಗ ಕೂಡ 2 ಹೆಸರುಗಳು ಮುಂಚೂಣಿ ಬರ್ತವೆ. ಕೆ ಎಚ್ ಪಾಟೀಲ ಮತ್ತು ಕೆ ಎಚ್ ರಂಗನಾಥ್ ಅವ್ರ ಹೆಸರು ಮುಂದೆ ಬರ್ತವೆ. ಆವಾಗ ಅವರು ರಾಜೀವ್ ಗಾಂಧಿ ಅವರು ವಿಮಾನಕ್ಕೆ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿ ಬಂದು ಬಂಗಾರಪ್ಪನ ಹೆಸರನ್ನು ಫೈನಲ್ ಮಾಡಿಬಿಡ್ತಾರೆ. ಅವು ಕೂಡ ತಪ್ಪಿ ಹೋಗ್ತೈತೆ. 1990ರಲ್ಲಿ ಆಗ 3ನೇ ಬಾರಿಗೆ ಕೆ ಎಚ್ ರಂಗನಾಥ್ ಅವರ ಹೆಸರು ಮುಂಚೆನೇ ಇತ್ತು, ಅದು ಕೂಡ ತಪ್ಪಿಹೋಯಿತು. ಇನ್ನು 1999ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತಾರೆ. ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಿರ್ತಾರೆ. ಅವರು ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡಿ ಅವರು ಕೂಡ ಸಿ ಎಂ ರೇಸ್ನಲ್ಲಿ ಇರ್ತಾರೆ. ಅವಾಗಲೂ ಕೂಡ ತಪ್ಪಿ ಹೋಗ್ತಾಯಿದ್ದವು.
ಯಾಕಂದರೆ ಎಸ್ ಎಂ ಕೃಷ್ಣ ಅದು KPCC ಅಧ್ಯಕ್ಷರಿಂದ ಅಲ್ಲೇ ಅವರು CM ಆಗ್ತಾರೆ. ನಂತರ ಖರ್ಗೆ ಅವರಿಗೆ ಅಲ್ಲಿ ತಪ್ಪಿ ಹೋಗ್ತದೆ. ಇನ್ನು 2004ರಲ್ಲಿ ಅತಂತ್ರ ವಿಧಾನಸಭಾ ನಿರ್ಮಾಣ ಆಗ್ತೈತೆ. ದೇವೇಗೌಡರು ಕಿಂಗ್ ಮೇಕರ್ ಆಗ್ತಾರೆ. JDS ಮತ್ತು ಕಾಂಗ್ರೆಸ್ ಅವರು ಏನು ತೀರ್ಮಾನ ಮಾಡ್ತಾರೆ, ಯಾರಾದರೂ ದಲಿತ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ದೇವೇಗೌಡರು ಅವ್ರು G. ಪರಮೇಶ್ವರ್ ಹೆಸರನ್ನು ಮಾಡ್ತಾರೆ. ಅದೇ ಕಡೆ ಹಂತದಲ್ಲಿ ಇದು ವಿಷಯ CM ಇಬ್ರಾಹಿಮಿಗೆ ಗೊತ್ತಾಗ್ತದೆ. CM ಇಬ್ರಾಹಿಂ ಹುಡ್ಕೋತ ಬಂದ ದೇವೇಗೌಡರ ಮನೆಗೆ ಬರ್ತಾರೆ. ಏನು ರೀ ಒಮ್ಮೆ ನೀವು ದಲಿತರ ಮುಖ್ಯಮಂತ್ರಿ ಕೈಯಾಗ ನೀವು ಅಧಿಕಾರ ಕೊಟ್ರಂದ್ರೆ ಮುಂದೆ ಅವ್ರು ಹಿಡ್ಕೋತಾರೆ ಅಂತ. ಅವಾಗ ದೇವೇಗೌಡರು ಮನಸ್ಸನ್ನು ಬದಲಾಯಿಸ್ತಾರೆ. 2006ರಲ್ಲಿ ರಜಪೂತ್ ನಾಯಕ ಧರ್ಮ್ ಸಿಂಗನ್ CM ಮಾಡ್ತಾರೆ. ತದನಂತರ 2008ರಲ್ಲಿ BSY ಅವರು ಅಭೂತಪೂರ್ವ ಅಂತ ಜಯಗಳಿಸರಾದ 110 ಸ್ಥಾನ. CM ಆಗಬೇಕಾದ್ರೆ ಇನ್ನೂ 3 ಸ್ಥಾನ ಕಡಿಮೆ. ಆವಾಗ JDS ಮತ್ತು BJP ಅವರು ಕೂಡಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅಲ್ಲಿ ಕೂಡ ದೇವೇಗೌಡ ಹೇಳ್ತಾರೆ G. ಪರಮೇಶ್ವರನ್ ಮಾಡ್ರಿ ಅಂತ. ಅಲ್ಲೂ ಕೂಡ ತಪ್ಪಿ ಹೋಗ್ತದೆ. ಯಾವುದೇ ರೇಸ್ ಇಲ್ಲದೆ ಏನಾಗ್ತಿದೆ ಅಂದರೆ 2013ರಲ್ಲಿ ಕೂಡ ಅಲ್ಲಿ ಪರಮೇಶ್ವರ್ ಅವರು ತಪ್ಪಿಸ್ಕೋತಾರೆ. ಯಾವುದೇ ಅನಾಯಾಸ ಇಲ್ಲದೆ, ಯಾವುದೇ ರೇಸ್ ಇಲ್ಲದೆ CM ಸಿದ್ದರಾಮಯ್ಯ ಅವರು ಈಗೇನಿದಾರಲ್ಲ ಅವರು ಮುಖ್ಯಮಂತ್ರಿ ಆಡ್ತಾರೆ. ಆಗ ಕೂಡ ಯಾವುದೂ 2000 ಪರಮೇಶ್ವರು 2013ರಲ್ಲಿ ಸೋಲ್ತಾರೆ. ಒಂದು ಗುಪ್ತ ಸಭೆ ನಡೀತೈತೆ, ಅದು ಅಹಿಂದದ ಗುಪ್ತ ಸಭೆ. ಯಾರು B. ರಾಚಯ್ಯವ್ರ ಮನೆಯಲ್ಲಿ. ಆ ರಾಚಯ್ಯನವ್ರ ಮನೆಯಲ್ಲಿ ಇವ್ರನ್ನ ವ್ಯವಸ್ಥಿತವಾಗಿ ಸೋಲಿಸ್ತಾರೆ. ಆವಾಗ ಕೂಡ ತಪ್ಪಿ ಹೋಗ್ತದೆ. ಅಲ್ಲಿ ವೋಟಿಂಗ್ ಕೂಡ ನಡೀತಿತ್ತು. ನಂತರ AK ಆಂಟನಿ ಬರ್ತಾರೆ, ಅಲ್ಲಿ ಚುನಾವಣೆ ನಡೆಸ್ತಾರೆ. ಆವಾಗ ಸಿದ್ದರಾಮಯ್ಯವ್ರ ಪರವಾಗಿ ಹೆಚ್ಚು ಮತ ಇದ್ದರಿಂದ ಅವಾಗ ಕೂಡ 2013ರಲ್ಲಿ ಕೂಡ ತಪ್ಪಿ ಹೋಗ್ತದೆ. ಏನು 2018ರಲ್ಲಿ ಅವಾಗ ಅತಂತ್ರ ವಿಧಾನಸಭೆ ಚುನಾವಣೆ ಆಗ್ತಿತ್ತಲ್ಲ, ಅತಂತ್ರ ವಿಧಾನಸಭೆ ತೀರ್ಮಾನ ಅವಾಗ ಕೂಡ ಖರ್ಗೆ ಅವರು ತಪ್ಪಿ ಹೋಗ್ತದೆ. ದೇವೇಗೌಡರ ಕಾರಣ ಅಂತ ಹೇಳ್ತಾರೆ. ಅದು ಕರೆಣೋ ಸುಳ್ಳೋ ಗೊತ್ತಿಲ್ಲ. ಈಗ 2023ರಲ್ಲಿ ಈಗ ಮತ್ತೆ ದಲಿತ CM ಆಗಬೇಕು ಅನ್ನೋದು ಕೂಗು ಕೇಳಿ ಬರ್ತಾ ಇದೆ. ಆದರೆ ಇದಕ್ಕೆ ಅಡಚಣೆ ಯಾರು ಮಾಡ್ತಾಯಿದ್ದಾರೆ? ಮೊದಲು ಬಿಟ್ಟು ಕೊಡ್ಬೇಕಲ್ಲ ಸಿದ್ದರಾಮಯ್ಯ ಅವರು. ಬಿಟ್ಟು ಕೊಟ್ಟ ನಂತರನೇ ಇದೆಯಲ್ಲ. ಬಿಟ್ಟು ಕೊಡಲಿಲ್ಲ ಅಂತಂದರೆ ಮತ್ತು G. ಪರಮೇಶ್ವರ್ ಅವರು ರೇಸ್ನಲ್ಲಿದ್ದಾರೆ, ಖರ್ಗೆ ಅವರು ರೇಸ್ನಲ್ಲಿದ್ದಾರೆ. ಬಿಟ್ಟು ಕೊಡಲಿಲ್ಲ ಅಂತಂದರೆ ಅದು ಒಂದು ಸಮಸ್ಯೆ ಇದೆ. ಅದು ಹೈಕಮಾಂಡಿಂದ ಡೈರೆಕ್ಟಾಗಿ ನೇರವಾಗಿ ಏನು ಸಂದೇಶ ಬಂತಂದರೆ ಖರ್ಗೆ ಅವರು ಕೂಡ ಅದನ್ನು ಕನಸು ಕಾಣ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. G. ಪರಮೇಶ್ವರ್ ಅಂತ 2 ಸಲ ತಪ್ಪೈತಿ. ಇದು ಸಲ ಯಾವುದೇ ಬೈ ಹುಕ್ಕಾರ್ ಕುಕ್ ನಾನು ಮುಖ್ಯಮಂತ್ರಿ ಆಗಲೇಬೇಕಂತ ತೀರ್ಮಾನಕ್ಕೆ ಅವರು ಕೂಡ ಬಂದಿದ್ದಾರೆ. ಅದರ ಇನ್ನು DK ಶಿವಕುಮಾರ್ ಪರಿಸ್ಥಿತಿ ಏನು? ಅವರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವರು ಆಸಾಮದಲ್ಲಿ ಅಥವಾ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧೋಗತಿ ಹೋಗ್ತೈತೆ ಯಾವ ರಾಜ್ಯದಲ್ಲಿ ಅಲ್ಲಿ ಹೋಗಿದ್ದಾರೆ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಮತ್ತು 50-50 ಆಗಿದಲ್ಲ. 2.5 ವರ್ಷ ಅದರ 3 ವರ್ಷ ಮುಗೀತು. ಇನ್ನೂ ಕೂಡ CM ಸಿದ್ದರಾಮಯ್ಯ ಅವರು ಕೆಳಗೆ ಇಳಿತಾ ಇಲ್ಲ. ಅವ್ರ ಹೆಸರು ಏನಾದರೂ ಪ್ರಪೋಸಲ್ ಮಾಡೋರಿದ್ರೆ G. ಪರಮೇಶ್ವರದ್ದು ಮಾಡ್ತಾರೆ, ಇಲ್ಲ ಸುಮ್ಮನೆ ಕೊಡ್ತಾರೆ. ಅವ್ರು ಹಿಂದೆ ಸರ್ದಾಗ ಹೈಕಮಾಂಡ್ ನೇರವಾಗಿ ಖರ್ಗೆ ಅವ್ರದ್ದು ಹೆಸರು ಬಂತಂದರೆ ಯಾರೂ ಅಲಗಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆವಾಗ DK ಶಿವಕುಮಾರ್ ಮತ್ತೆ ತಪ್ತೈತೆ. ಯಾಕಂದರೆ ಸಿದ್ದರಾಮಯ್ಯ ತಲೆಯಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದಂತಲೇ ಇದೆ. ಹೌದು, ಒಳ ಒಪ್ಪಂದ ಆಗಿದ್ದರೆ ಇಷ್ಟೊತ್ತಿಗೆ ಬಿಟ್ಟು ಕೊಡ್ತಿದ್ರು. ಅದು ಒಳ ಒಪ್ಪಂದ 3-4 ಜನರ ನಡುವೇ ಇದೆ. ಇಲ್ಲಿ ಕಂಪ್ಲೀಟಾಗಿ ನಾವೇನು ಹೇಳೋದಂತಂದರೆ ಅನೇಕ ಬಾರಿ 1960ರಿಂದ ಹಿಡ್ಕೊಂಡು 2000 ಈಗಿನ 23 ಚುನಾವಣೆ ನಂತರ ಈಗಿನ ಪರಿಸ್ಥಿತಿ ಏನಿದೆ, ಭಾಳ ಸಲ CM ಆಗುವಂಥ ಅವಕಾಶ ತಪ್ಪಿ ಹೋಗಿದೆ. ಈಗ ಮತ್ತೆ ಬಂದಿದೆ. ಈಗ ಯಾರು ಆಗ್ತಾರೆ ಕಾದು ನೋಡೋಣ. ನಿಮಗೇನು ಅನಿಸ್ತೈತಿ ಅದನ್ನು ಹೇಳ್ರಿ. ಯಾಕಂದರೆ ಇಲ್ಲಿ ಇದನ್ನು ಬಿಟ್ಟು ಮತ್ತೇನಾದರೂ ರಾಜಕೀಯ ತಂತ್ರಗಾರಿಕೆ ನಡೀತಿದ ಎಲ್ಲ ಬಿಟ್ಟು. ಯಾಕಂದ್ರೆ ಹೈಕಮಾಂಡ್ ಯಾವಾಗ ಯಾವ ನಿರ್ಣಯ ತೆಗೆದುಕೊಟ್ಟು ಹೇಳಿಕ್ಕೆ ಬರೋದಿಲ್ಲ. ನೇರವಾಗಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಅಲ್ಲಿಂದ ತಂದು ಇಲ್ಲಿ ಮುಖ್ಯಮಂತ್ರಿ ಮಾಡಿದರು. ಅವಾಗ ಕೂಡ ತಪ್ಪಿ ಹೋಯ್ತು. ಅಂದರೆ 4-5 ಬಾರಿ ಅಲ್ಲ 10 ಬಾರಿ ತಪ್ಪಿ ಹೋಗಿದೆ. ಇದಕ್ಕೆ ಯಾರ್ಯಾರೋ ಕಾರಣ ಅಂತ ಆಮೇಲೆ ಒಂದು ಚರ್ಚೆಯನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣ. ಆದರೆ ಈಗ ಸದ್ಯಕ್ಕೆ ಖರ್ಗೆ ಅವರು G. ಪರಮೇಶ್ವರ್ CM ಆಗ್ತಾರೆ. ಕಾದು ನೋಡಿ. ಮತ್ತೆ ಇದು ಚಾನ್ಸ್ ತೆಗ್ತಾನೆ ಮುಂದೆ ಮತ್ತೆ
ಟಾವೆಲ್ ಹಾಕೋರಲ್ಲ 2028 ಬೇರೆಯವ್ರು ಟಾವೆಲ್ ಹಾಕೋರು. ಆವಾಗ ಮತ್ತು ಡಿ ಕೆ ಶಿವಕುಮಾರ್ ಅಡ್ಡು ಬರ್ತಾರೆ. ಜಾರಕಿಹೊಳಿ ಪಕ್ಷ ಬದಲಾಯಿಸುವಂಥ ಸಾಧ್ಯತೆಯೂ ಹೆಚ್ಚಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಇವರಿಗೆ ಆಗಬೇಕಾಗಿದೆ. ಈಗ ಸಿದ್ದರಾಮಯ್ಯ ಅವರು ಬಿಟ್ಕೊಟ್ರೆ ಇಲ್ಲಿ ಇವರಿಬ್ಬರು ರೇಸ್ನಲ್ಲಿದ್ದಾರೆ. ಒಟ್ಟಾರೆ ದಲಿತ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಇನ್ನು 2 ವರ್ಷದ ಪೀರಿಯಡಲ್ಲಿ ಅನ್ನೋದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ದಲಿತ ಮುಖಂಡರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದು ನೋಡಬೇಕು. ಯಾಕಂದ್ರೆ ಆಗಲೇ 27 ಜನ ಇದ್ದರು, 26 ಜನ ಓಟ್ ಹಾಕಲಿಲ್ಲ ಎಸ್ ಸಿ ಮಾದೇವಪ್ಪರನ್ನ ಬಿಟ್ಟು. ಈಗ ಹೆಂಗೆ ಹಾಕ್ತಾರೆ ಅದನ್ನು ಕೂಡ ಕಾದು ನೋಡ್ಬೇಕು. ನಮಸ್ಕಾರ.